ಹಾಯ್ ಗೈಸ್, ಮ್ಯಾಚಿಂದ ಸ್ವಲ್ಪ ಆಚೆ ಬಂದಿದ್ದೆ. ಏನಕ್ಕೆ ಪಾಸ್ ಅಂತ ಹೇಳಿದೆ ಆನ್ಲೈನ್ ಕ್ರಿಕೆಟ್ ಕೋಚಿಂಗು, ಅಥವಾ ಆಗಲೇ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದೆ ಬೆಳಿಗ್ಗೆ. ಯಾರು ಮನೆ ಬಿಟ್ಟು ಆಚೆ ಬರ್ತಾಯಿದ್ರೆ ಕ್ರಿಕೆಟ್ಗೆ ಅಂತ ದಯವಿಟ್ಟು ವಾಪಸ್ ಹೋಗಿ ಅಂತ. ಫ್ರೀ ಆನ್ಲೈನ್ ಕ್ರಿಕೆಟ್ ಸ್ಟಾರ್ಟ್ ಆಗಿ ಇನ್ನೂ 12 ಅವರ್ ಕೂಡ ಆಗಿಲ್ಲ. ಸೊ ಆಲ್ರೆಡಿ ನನಗೆ ಫ್ರೀ ಅನ್ನೋ ಸೈಡ್ ಎಫೆಕ್ಟ್ ಕಾಣ್ತಿದೆ. ಯಾರು ಫ್ರೀನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಆಲ್ರೆಡಿ ಮನೆ ಬಿಟ್ಟು ಹೊಟ್ಟಿದ್ದೀರಾ. ದಯವಿಟ್ಟು ನೀವು ವಾಪಸ್ ಮನೆಗೆ ಹೋಗಿ ತಲುಪಿ. ಫ್ರೀ ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ನ ಸದ್ಯಕ್ಕೆ ಹೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಮುಂದೆ ಏನು ಅನ್ನೋದನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀನಿ, ದಯವಿಟ್ಟು ವೆಯ್ಟ್ ಮಾಡಿ. ಸೊ ಯಾಕೆಂದರೆ ನನಗೆ ಪ್ರೀವಿಯಸ್ಲಿ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಮತ್ತು ನಿನ್ನೆ ರಾತ್ರಿ ಕೂಡ ಹಾಗೆ ಆಯಿತು. ಸೊ ಯೂಶ್ವಲಿ ಆ ನಂಬರ್ಗೆ ಕಾಲ್ ಮಾಡಿದಾಗ ಎನಿ ಟೈಮ್ ಎತ್ತಕ್ಕಾಗಲ್ಲ ಅದನ್ನ. ಸೊ ಜನರಲಿ ಮಿಸ್ ಕಾಲ್ ನೋಡಿ ವಾಪಸ್ ನಾನು ಫ್ರೀ ಆದಮೇಲೆ ಕಾಲ್ ಮಾಡೋಂಥದ್ದು. ಸೊ ಹಾಗೆ ನಿನ್ನೆ ಸಂಜೆ ಕೂಡ ಕಾಲ್ ಮಾಡಿದೆ. ಅಲ್ಲಿ ಬಂದಿದ್ದು ಅಂದರೆ ಕ್ರಿಕೆಟ್ಗೋಸ್ಕರ ಏನು ಮಾಡಬೇಕು, ರೆಡಿ ಇದ್ದೀನಿ ಸರ್, ನಾನು ಮನೆ ಬಿಟ್ಟು ಬರ್ತೀನಿ ಹಾಗೆ ಹೇಗೆ ಅಂತಲ್ಲ. ಸೊ ಇದು ಪ್ರೀವಿಯಸ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಫ್ರೀ ಕೋಚಿಂಗು, ನಾನು ಇದರ ಅರ್ಥ ಏನು ಅಂದರೆ, ಫ್ರೀಯಾಗಿ ನಾನು ನಿಮಗೆ ಆ ದಾರಿನ ತೋರಿಸ್ಬೋದು. ನಾನೇ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಥವಾ ಯಾರೂ ನಿಮ್ಮನ್ನು ಕೈ ಇಟ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ. ನೀವೇ ಖುದ್ದಾಗಿ ನಡಿಬೇಕಾಗತ್ತೆ ಪ್ರತಿಯೊಂದು ದಾರಿಲಿ. ಹಾಗೆ ಯೂಶ್ವಲಿ ನೀವು ಕಮೆಂಟಲ್ಲೆಲ್ಲ ಕೇಳಿದಾಗ ಇಲ್ಲಿ ನಿಮ್ಮ ಕೋಚಿಂಗ್ ಅಕಾಡೆಮಿ ಇರೋದು ಹೀಗೆ ಅಂತೆಲ್ಲ ಕೇಳಿದಾಗ ಏನಕ್ಕೂ ರಿಪ್ಲೈ ಏನಕ್ಕೆ ಮಾಡಲ್ಲ ಅಂದರೆ, ಫಸ್ಟ್ ಥಿಂಗು ಕ್ರಿಕೆಟ್ ಕೋಚಿಂಗ್ ಕ್ಯಾಂಪು ನಂದಲ್ಲ, ನಾನೊಂದು ಸೀನಿಯರ್ ಕೋಚ್ ಅಷ್ಟೇ. ಹಾಗಾಗಿ ಫ್ರೀ ಎಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕ್ರಿಕೆಟ್ ಕೋಚಿಂಗು. ಸೊ ಇನ್ಫ್ಯಾಕ್ಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಇರುತ್ತೆ ಕ್ರಿಕೆಟ್ ಕೋಚಿಂಗು. ಈಗ ನಾನು ಎಲ್ಲಿರ್ತೀನಿ ಅಲ್ಲಿ ಕ್ರಿಕೆಟ್ ಕೋಚಿಂಗ್ ಬಂದು ಫ್ರೀ ಕ್ರಿಕೆಟ್ ಕೋಚಿಂಗ್ ಕೊಡಿ ಅಂದರೆ ಆಗಲ್ಲ ಅದು. ಸೊ ಫ್ರೀ ಅನ್ನೋದು ಈ ಆನ್ಲೈನಲ್ಲಿ ನಿಮಗೆ ದಾರಿ ತೋರಿಸೋವಂಥದ್ದು. ಸೊ ಇಲ್ಲಿ ಅದೇ ಇದಾಗಿ ಆನ್ಲೈನಲ್ಲಿ ಹೆಂಗೆ ಕಲಿಯೋಕ್ಕಾಗುತ್ತೆ ಅನ್ನೋದೊಂದು ಪ್ರಶ್ನೆ ನಿಮ್ಗೆ ಬಂದೇ ಬರುತ್ತೆ. ಬಟ್ ಲಾಸ್ಟ್ ವೀಡಿಯೋ ನೀವು ಫುಲ್ ನೋಡಿದರೆ, ಸೊ ಆ್ಯಾವ್ರೇಜ್ ಏನು ತೋರ್ತಾ ಇದೆ ವೀಡಿಯೋದು ಅನಾಲಿಸಿಸಲ್ಲಿ ಅಂದರೆ, ಆ್ಯಾವ್ರೇಜ್ ಟೈಮ್ ವಾಚ್ಟು 4 ಮಿನಿಟ್ಸು. ಸೊ 4 ಮಿನಿಟ್ಸು ಅದು ಇಂಟ್ರಡಕ್ಷನು ಮತ್ತು ಫಾಸ್ಟ್ ಬೌಲಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದೇ ಆಗಿ ಹೋಗಿರುತ್ತೆ. ಸೊ ಇಲ್ಲಿ ನೀವು ತುಂಬ ಜನ ಇವತ್ತಿನ ಡ್ರಿಲ್ಸ್ ನೀವೇನು ಮಾಡಬೇಕಾಯ್ತು ಅದನ್ನು ನೋಡೇ ಇಲ್ಲ. ಸೊ ಹಾಗಾಗಿ ಹೆಂಗೆ ಕ್ರಿಕೆಟ್ ಕಲಿಯೋಕ್ಕಾಗಲ್ಲ, ಆ ಥರ ನೋಡಿದ್ರೆ ಕ್ರಿಕೆಟ್ ಕಲಿಯೋಕ್ಕಾಗಲ್ಲ. ಸೊ ನೀವು ವೀಡಿಯೋನ ಫುಲ್ ನೋಡಬೇಕು. ನಿಮಗೆ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಏನು ಬೇಕು ಅದನ್ನೆಲ್ಲ ಡ್ರಿಲ್ಸ್ ಕೊಟ್ಟಿದ್ದೀನಿ. ಸೊ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ನಮ್ಮ ಬೌಲಿಂಗ್ ಆ್ಯಕ್ಷನ್ನ ಬಿಲ್ಡ್ ಮಾಡ್ಕೋಬೇಕು ಅಂತ. ಸೊ ನೀವು ಲಾಸ್ಟ್ ತನಕ ವೀಡಿಯೋ ನೋಡಿಲ್ಲ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಥವಾ ಸರಿಯಾಗಿ ಕಲಿಯೋಕ್ಕಾಗಲ್ಲ. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಒನ್ ಆನ್ ಒನ್ ಕೋಚಿಂಗ್ ಸ್ಪೆಷಲಿಸ್ಟ್ ಅಂತ. ಸೊ ಒನ್ ಆನ್ ಕೋಚಿಂಗ್ ಸ್ಪೆಷಲಿಸ್ಟ್ ಅಂದರೆ ಒಂದು ಪ್ಲೇಯರ್ಗೆ ಒಂದೊಂದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿಸೋದು, ಅಥವಾ ಒಂದು ಪ್ಲೇಯರ್ ಒಂದು ಕೋಚ್ ಆ ಥರ. ಸೊ ಇದೆಷ್ಟು ಕಾಸ್ಟ್ಲಿ ಇದೆ ಅಂದರೆ, ಒಂದು ಸೆಷನ್ನಿಗೆ ಅದು 1.5 ಗಂಟೆ ಟೈಮ್ ಇರುತ್ತೆ. ಒಂದು ಸೆಷನು 1.5 ಗಂಟೆ ಟೈಮ್ ಇರುತ್ತೆ. ಅದಕ್ಕೆ 1500 ರೂಪೀಸ್ ಚಾರ್ಜ್ ಮಾಡ್ತೀವಿ, ಆಯಿತಾ. ಅಷ್ಟು ಕಾಸ್ಟ್ಲಿ ಇದೆ ಕ್ರಿಕೆಟ್ ಕೋಚಿಂಗು ಅಥವಾ ಒನ್ ಆನ್ ಒನ್ ಕೋಚಿಂಗು. ಸೊ ನೀವು ಈ ವಿಡಿಯೋ ಸೀರೀಸ್ ಏನಿದೆ ಅದಕ್ಕಿಂತ ಮೀರಿದ್ದು, ಯಾಕೆಂದರೆ ಒನ್ ಆನ್ ಒನ್ ಕೋಚಲ್ಲಾದರೂ ಸರಿ, ಜನರಲ್ ಕೋಚಿಂಗ್ ಆದರೂ ಸರಿ, ಒಂದು ಸರಿ ಹೇಳ್ಬೋದು, 2 ಸರಿ ಹೇಳ್ಬೋದು ನಾವು. ಸೊ ಪದೇ ಹೇಳೋಕ್ಕಾಗಲ್ಲ ಒಂದೊಂದೇ ವಿಷಯಗಳನ್ನ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ಏನಾಗುತ್ತೆ ಅಂದರೆ, ಅರ್ಥ ಆಗಲಿಲ್ವಾ ಇನ್ನೊಂದು ಸಲ ನೋಡ್ಬೋದು, 2 ಸಲ ನೋಡ್ಬೋದು, 10 ಸಲ ನೋಡ್ಬೇಕಾದ್ರೆ ನೋಡ್ಬೋದು ಅರ್ಥ ಆಗಲಿಲ್ಲ ಅಂದರೆ. ಹಾಗೆ ಪ್ರಾಕ್ಟಿಕಲ್ ಕೋಚಿಂಗಲ್ಲಿ ಹಂಗೆ ಆಗಲ್ಲ. ಯಾವುದೇ ಕೋಚ್ ಆದರೂ 2-3 ಸಲ 4 ಸಲ 5 ಸಲ ಹೇಳೋಕ್ಕಾಗಲ್ಲ. ಇಲ್ಲಿ ಅಡ್ವಾಂಟೇಜಸ್ ಇರೋದು, ಎಷ್ಟು ಸಲ ಬೇಕಾದರೂ ವಾಪಸ್ ನೀವು ತೆಗೆದು ನೋಡ್ಬೋದು, ಹಾಗೆ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ಬೋದು. ನಿಮಗೆ ಇದು ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಅಂದರೆ ನಾನು ಏನು ಹೇಳ್ದೆ ಬಿಟ್ಬಿಡ್ತೀನಿ ಅಂತಲ್ಲ. ಸೊ ನಿಮಗೆ ಪ್ರತಿದಿನವೂ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಇದೆ, ಹಾಗೆ ನೆಕ್ಸ್ಟ್ ಸ್ಟೆಪ್ ಹೇಗಿದೆ ಅಂತ ಹೋಗ್ತಾ ನಿಮ್ಮ ಪ್ರಾಕ್ಟೀಸೇ ಎಷ್ಟು ಟಫ್ ಆಗುತ್ತೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನೀವು ಕಲಿಬೇಕಾಗತ್ತೆ. ಹಾಗೆ ಇನ್ನೊಂದು ಡೈಲಿ ಹಾಕಬೇಕು ಅಂತ ಇದ್ದಿದ್ದು ಆನ್ಲೈನ್ ಕ್ಲಾಸಸ್ಸು. ಸೊ ಡೈಲಿ ಬೇಡ, ಒಂದಿನ ಬಿಟ್ಟು ಒಂದಿನ. ಅಂದರೆ ನಿನ್ನೆ ಫಾಸ್ಟ್ ಬೌಲಿಂಗ್ ಬಗ್ಗೆ ಹಾಕಿದ್ದೀನಿ, ನಾಳೆ ಬ್ಯಾಟಿಂಗ್ ಬಗ್ಗೆ ಬರುತ್ತೆ. ಸೊ ಅದನ್ನು ನಾಳೆ ಪ್ರಾಕ್ಟೀಸ್ ಮಾಡಿ, ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡು ಆಚೆ ನಾಡಿದ್ದು ನಿಮಗೆ ಬೌಲಿಂಗ್ ಬರುತ್ತೆ. ಸೊ ಒನ್ ಡೇ ಗ್ಯಾಪು ಮಧ್ಯದಲ್ಲಿ ಕೊಡೋಕ್ಕೆ ನಾನು ಥಾಟ್ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ. ಹೋಪ್ಫುಲಿ ಹಾಗೆ ಆಗುತ್ತೆ. ಇನ್ ಕೇಸ್ ನೀವು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಟ್ಟರೆ. ಸೊ ಮುಂದೆ ಹೋಗ್ತಾ ಮೇ ಬಿ ನನಗೂ ಇಂಟ್ರೆಸ್ಟ್ ಕಮ್ಮಿ ಆಗ್ಬೋದು. ನೀವು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂದರೆ ನನಗೂ ಇಂಟ್ರೆಸ್ಟ್ ಕಮ್ಮಿ ಆಗ್ಬೋದು. ಏನು ಇಂಟೆನ್ಸಿಟಿಲಿ ಸಿಗ್ತದೆ ಆ ಇಂಟೆನ್ಸಿಟಿ ಕಮ್ಮಿ ಆಗ್ಬೋದು. ಸೊ ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಹಾಗೆ ನಾನು ಒಂದೊಂದು ಕೋಚ್ ಅಂತ ಏನು ಹೇಳಿದೆ, ಸೊ ಅದು ನಾನು ಒಂದೇ ಕಡೆ ಇರ್ತೀನಿ ಅಂತ ಏನಿಲ್ಲ ಅದು. ಸೊ ಒಂದಿನ ಒಂದು ವೀಕ್ ಬ್ಯಾಂಗ್ಳೂರಲ್ಲಿದ್ದರೆ, ಇನ್ನೊಂದು ತಿಂಗಳು ಮೈಸೂರಲ್ಲಿರ್ಬೋದು, ಇನ್ನೂ ಒಂದು ವಾರ ನಾನು ಬೇರೆ ನಿಮ್ಮ ಡಿಸ್ಟಿಕಲ್ಲೂ ಕೂಡ ಬರ್ಬೋದು. ನೀವು ಹೋಗ್ತಾ ಇರೋಂಥ ಕೋಚಿಂಗ್ ಸೆಂಟರ್ ಅವ್ರು ಏನಾದ್ರು ಇನ್ವೈಟ್ ಮಾಡಿದ್ರೆ ಖಂಡಿತ ನಾನು ಅಲ್ಲೂ ಕೂಡ ಬಂದು ಕೋಚಿಂಗ್ ಮಾಡ್ಬೋದು. ಆ ಥರ ನಂದು ಕೋಚಿಂಗ್ ಸಿಸ್ಟಮ್ ಇರೋವಂಥದ್ದು. ಸೊ ಹಾಗಾಗಿ ನಾನು ಎಲ್ಲಿರ್ತೀನಿ ಅಲ್ಲಿ ಬಂದು, ಅಥವಾ ಯಾವುದೊಂದು ಸಂಸ್ಥೆಗೆ ಫ್ರೀ ಕೋಚಿಂಗ್ ಕೊಡಿ ಅಂತ ಕೇಳೋದು ಕಷ್ಟ ಆಗ್ಬೋದು. ಸೊ ಫ್ರೀ ಏನಿದ್ರು ಇಲ್ಲಿ
ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾರ್ಗದರ್ಶನ ತೋರಿಸೋದಷ್ಟೇ. ಏನು ಹೇಳಿ, ಮಾರ್ಗದರ್ಶನ ತೋರಿಸ್ತಾ ಇರೋದಷ್ಟೇ. ಕೈ ಹಿಡ್ಕೊಂಡು ನಿಮಗೆ ಯಾರೂ ಕರ್ಕೊಂಡು ಹೋಗೋದಿಲ್ಲ ಲೈಫ್ ಲಾಂಗು. ಸೊ ನೀವೇ ನಡಿಬೇಕಾಗುತ್ತೆ, ನಾವೇನಿದ್ರು ದಾರಿ ತೋರಿಸ್ತೀವಿ ಅಷ್ಟೇ, ಏನು ಮಾಡಬೇಕು, ಹೆಂಗೆ ಹೋಗ್ಬೇಕು ಅಂತ. ಸೊ ಹಿಂದೆ ನಿಂತ್ಕೊಂಡು ತಳ್ಳೋರು ಇಲ್ಲ ಅಥವಾ ಮುಂದೆ ಇಟ್ಕೊಂಡು ಎಳೆಯೋರು ಇಲ್ಲ. ಸೊ ನಿಮ್ಮ ಪಾಡಿಗೆ ನೀವು ನಡೀತಾ ಇರಬೇಕಾಗುತ್ತೆ. ಮತ್ತು ನಾನು ನಾಳೆ ಬ್ಯಾಟಿಂಗ್ ಕೋಚಿಂಗ್ ತರ್ತಾಯಿದ್ದೀನಿ. ಸೊ ಡೀಟೇಲಾಗಿ ನೀವು ಏನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ತರ್ತಾಯಿದ್ದೀನಿ. ಆಲ್ಟರ್ನೇಟ್ ಡೇಸು ಬೌಲಿಂಗು ಮತ್ತು ಆಲ್ಟರ್ನೇಟ್ ಡೇ ಬ್ಯಾಟಿಂಗು ಬರುತ್ತೆ. ಟೈಮ್ ಕೊಟ್ಟು ಕಲೀರಿ. ಆಲ್ ದಿ ಬೆಸ್ಟ್.